ಆಮೇಲೆ ನೋಡ್ರಿ ಡೆವಿಲ್ ಸರ್ ದರ್ಶನ್ ದರ್ಶನ ಅಭಿಮಾನಿ ನಾವು. ಹಾಂ ಸರ್. ದರ್ಶನ್ ಒಳ್ಳೆ ಹುಡುಗ ಅವನು. ಏನೋ ಆಗ್ಯದವ ಹಣೆ ಬರ್ದಾಗ ಯಾರು ಒಮ್ಮೆ ಬರ್ತಾವ ಕಂಡ್ಗ ಬಂದಾವೆ 4 ಕಾರಗಳು. ಈಗ ಡಿಸೈನ್ ಇದೆ, ವೈಟ್ ಡಿಸೈನ್ ಇದೆ, ಒಂದು ರೆಡ್ ಡಿಸೈನ್ ಇದೆ, ಒಂದು ಸಿಲೋರಿಯಾ ಇದೆ, ಇನ್ನೊಂದು ಸ್ಪಾರ್ಕ್ ಇದೆ, ಚವರ್ಲೆಟ್ ಸ್ಪಾರ್ಕ್ ಇದೆ. 4 ಕಾರ್ ಇದ್ದಾವೆ. ಇನ್ನೊಂದು ಕಾರ್ ನಮ್ಮ ಮಗಳು ಇದ್ದಾರೆ, ಮೊಮ್ಮೆ ಹಾಕಿಕೊಡ್ಲಾಗ ಇದು ನಾಯಿ ಸರ್. ನಾಯಿ ನಮ್ಮದೇ ಜನ್ಮ ಸಫರ್ ನಾಯಿ ಇದೆ. ಅದು ರಾತ್ರಿ ಎಲ್ಲ ಮನೆ ಕಾಯ್ತಿದ್ವಿ, ಯಾರನ್ನೂ ಬಿಡ್ಸೋಣಲ್ಲ. ಇದು ಕೃಷ್ಣಮಾಲ ಅಂದ್ರೆ ನಮ್ಮ ಅಪ್ಪರ ಹೆಸರು ಇದು. ನಮ್ಮ ಅಪ್ಪರು ಓದಿಸಿ ಬೆಳೆಸಿ ನಮ್ಮದು ಮಡಿಕೆ ಕೃಷ್ಣಮಹಲ್ ಅಂತ ಹೇಳ್ತೀನಿ, ಕೃಷ್ಣ ಲಾ ಚಂಬರ್ ಅಂತ ಹೇಳ್ತೀನಿ. ಇವರು ಸುಮಾಯನ್ ಕುಡುಕ್ಲೆ ಬೊಂಬೆ ಕೊಡ್ಲಾಗ ಎಲ್ಲೆಲ್ಲೇ ಮಾಡಿದೆ ಹಿರಿಮಗಳು. ಅವರೊಬ್ಬರು ಡಾಕ್ಟ್ರು, ಒಬ್ಬರು ಫಾರಿನ್ ಇದ್ದಾರೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕಾಮೆಂಟ್ ಮಾಡೋರಿಗೆ ಹರಿ ಆಯ್ತೀರಿ, ಯಾಕೆ ಸರ್ ಆ ರೀತಿ ಯಾಕೆ ಮಾಡ್ತೀರಾ ಅಂತ? ಕಾಮೆಂಟು ವಾಸ್ತವಕ್ಕೆ ಹತ್ತಿರ ಇರಬೇಕು. ಟ್ರೋಲ್ ಮಾಡ್ತಾರೆ ಸರ್, ಏನೇನೋ ಒಂಥರ ಟ್ರೋಲ್ ಮಾಡ್ತಾರೆ, ನಾಗೆ ಗೂಗೆ ಏನೆಲ್ಲ ಈ ಥರ ಬೈತಾರೆ. ನಿಮಗೇನು ಅನಿಸುತ್ತಾರೆ ಇದನ್ನೆಲ್ಲ ನೋಡಿ? ನನಗೇನು ಅನಿಸಲ್ಲ, ಅವ್ರ ಮಟ್ಟ ಕೀಳ್ಮಟ್ಟದಾಗ ಅದಾರ ಅಂತ. ಬಂಗಾರಪ್ಪನವರು 2008ನಲ್ಲಿ ನಮ್ಮನ್ನ ಅಧ್ಯಕ್ಷ ಮಾಡಿದ್ರು, ಜಿಲ್ಲಾಧ್ಯಕ್ಷ. ಇವರು ಅದರಲ್ಲ, ಇವರು ವಿ ಬಣಕಾರ್ ಅವರು, ಹಿರಿಕೆರೆ MLA. ಈಗ ಅವರ ಬಂಗಾರಪ್ಪ ಅವರ ಜೊತೆಗಿದ್ವಿ ನಾವು. ಸಮಾಜವಾದಿ ಸಿದ್ಧಾಂತದ MLA ಬಂದರು ನಾವು. ಸಮಾನತೆ, ಇಕ್ವಾಲಿಟಿ. ಅದು ನೋಡಿರಿ, ನನಗೆಲ್ಲ ಸಕಲ ಕಲವಲ್ಲ ಬಂತ ನನಗೆ ಪ್ರಶಸ್ತಿ ಕೊಟ್ಟರು ಇದರಲ್ಲಿ ಇವರು. ಅದಕ್ಕೆ ಸೇಮ್ ಬಂಗಾರಪ್ಪನ ರಂಗ ನಾನು ಡ್ರೆಸ್ ಮಾಡೋದು. ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್. ನಾನು ಕಿರಣ್ ಅಂಗಡಿ. ಸ್ನೇಹಿತರೆ, ನಾನಿವತ್ತು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿರುವಂಥ ಶ್ರೀಯುತ ಅಡ್ವೊಕೇಟ್ ನಾಗರಾಜ್ ಕುಟ್ಲಿ ಅವರ ಮನೆಗೆ ಬಂದಿದ್ದೀವಿ. ಅವರ ಒಂದು ಹೋಮ್ ಟೂರ್ ಆಗಿರ್ಬೋದು, ಅವರ ನಿಜ ಜೀವನ ಯಾವ ರೀತಿ ಇದೆ, ಅವರ ಲೈಫ್ ಸ್ಟೈಲ್ ಹೇಗಿದೆ, ಎಲ್ಲವನ್ನೂ ಈ ಒಂದು ವಿಡಿಯೋದಲ್ಲಿ ನೋಡ್ಕೊತಾ ಹೋಗೋಣ. ಹಾಗಾಗಿ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಏನಾದರೂ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರದ ಇನ್ನೊಂದಷ್ಟು ಗೆಸ್ಟ್ಗಳನ್ನು ಈ ಒಂದು ಚಾನಲ್ನಲ್ಲಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತು ಅವರ ಸಂದರ್ಶನವನ್ನು ಮಾಡೋಣ. ಹಾಗಾಗಿ ವಿಡಿಯೋನ ಕೊನೆವರೆಗೂ ನೋಡಿ. ನಮಸ್ತೆ ಸರ್. ನಮಸ್ಕಾರ. ನೀವು ಬಂದದ್ದು ಭಾಳ ಇದಾಯ್ತು. ಇನ್ನೂ ಸಣ್ಣ ವಯಸ್ಸಿನಾಗ ಪ್ರಾಮಾಣಿಕ ಇದ್ದೀರಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಾನು ಸಬ್ಸ್ಕ್ರಿಪ್ಷನ್ ಹಾಕ್ತೀನಿ. ಇವತ್ತೇ ನಿಮ್ಮ ಯೂಟ್ಯೂಬ್ ಚಾನಲ್ ನಾನು ಸಬ್ಸ್ಕ್ರಿಪ್ಷನ್ ಹಾಕ್ತೀನಿ. ಉಳಿದ ನಮ್ಮ ಅಭಿಮಾನಿಗಳಿಗೂ ಕೂಡ ಸಬ್ಸ್ಕ್ರಿಪ್ಷನ್ ಹಾಕಿ ಪ್ರಾಮಾಣಿಕ ಅದನ್ನೇ ಒಂದು ಅದ್ಭುತವಾದ ಪ್ರಶ್ನಾವಳಿಗಳನ್ನು ತಂದಿದ್ದಾರೆ. ನನಗೋಸ್ಕರ ಇವ್ರು ಏನು ಪ್ರಶ್ನೆಗಳು ತಂದಿದ್ದಾರೆ ಅಂದರೆ, ಈ ವಯಸ್ಸಿನಲ್ಲೇ ಪ್ರಶ್ನೆಗಳನ್ನು ಕೇಳಿದಾಗ ನೋಡಿದಾಗ ಅವ್ರ ಮೈಂಡ್ ಯಾವ ರೀತಿ ಹೋಗ್ತದೆ, ಈ ದೇಶ ಮತ್ತು ಈ ಸಾಮಾಜಿಕ ಕಳಕಳಿ ಇವೆಲ್ಲವನ್ನು ನೋಡಿದಾಗ ಎಲ್ಲವೂ ಇದರಲ್ಲಿ ಕೇಂದ್ರೀಕೃತ ಆಗಿದ್ದಾವೆ. ನೀ ಬೇಕಾದ ಕೇಳಪ್ಪ ಅಂತ ಹೇಳಿದೆ. ಯಾಕಂದ್ರೆ ನಮ್ಮದು ಬಿಳಿಯ ಹಾಳಿದ್ದಾಗ ನನ್ನ ಜೀವನ ಏನು ಮಹಾತ್ಮ ಗಾಂಧೀಜಿ ಇದರೊಳಗೆ ನಾವು ಬೆಳೆದವಿ. ಸತ್ಯ, ಶಾಂತಿ, ಅಹಿಂಸೆ ನಮ್ಮದು ಬೆಳೆಸೋಣ. ಅವನು ಬೆಳೀಲಿ. ಅವನು ಇವತ್ತು ನೋಡಿ ನಮ್ಮ ನೋಡ್ಕೊಂಡು ಬಂದಿದ್ದಾರೆ. ಕಿರಣ ಇವರು ಏನು ಯೂಟ್ಯೂಬ್ ಇದೆ, ದಯವಿಟ್ಟು ಎಲ್ಲರೂ, ನಾನು ಯಾರಿಗೂ ಕೇಳಿಲ್ಲ, ಯಾರಿಗೂ ನಾನೇನು ಸ್ವಂತಕ್ಕಾಗಿ ಏನೂ ಕೇಳೋದಲ್ಲ. ಅದೊಂದು ಉದ್ಯೋಗ, ಪ್ರಾಮಾಣಿಕವಾಗಿ ಇದನ್ನು ಮಾಡ್ತಾ ಇದ್ದಾನೆ. ಈ ರಾಜ್ಯದಲ್ಲಿರ್ತಕ್ಕಂಥ ಯಾರ್ಯಾರು ಒಳ್ಳೆಯ ಪ್ರಬುದ್ಧವಾದ ವ್ಯಕ್ತಿಗಳಿದ್ದಾವೆ ಅವರೆಲ್ಲ ಹೈಲೈಟ್ ಮಾಡಿದ್ದಾನೆ. ನನ್ನನ್ನು ಸಹಿತ ಕೇಳ್ಕೊಂಡು ಬಂದು ಬಾರಪ್ಪ ಅಂತ ಹೇಳಿ ಚಹಾ ಕುಡಿದು ಕುತ್ಕೊಂಡು ಮಾತಾಡ್ತಿದ್ದೀವಿ. ಸೊ ಅದರಿಂದ ಎಲ್ಲರೂ ಇದು ಮಾಡಲಿ ಅಂತ ಹೇಳಿ ದಯವಿಟ್ಟು ಕೇಳ್ಕೊಂತಾನೆ. ನೀವು ನೋಡ್ಬೋದು, ನಾಗರಾಜ್ ಕುಟ್ಲಿ ಅವ್ರನ್ನ ನೀವು ಬರೀ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ನಲ್ಲಿ ನೋಡಿ ಬೈತಾರೆ ಅಂತ ನೀವು ಅನ್ಕೋಬೋದು. ನೋಡ್ಬೋದು ನೀವು ಅವರ ನೈಜತೆ ಯಾವ ರೀತಿ ಇದೆ, ಯಾವ ರೀತಿ ಹಾನೆಸ್ಟ್ ಪರ್ಸನ್ ಅಂತ ನೀವು ನೋಡ್ಬೋದು ಅವ್ರನ್ನ. ಇದು ಅವರ ಗುಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕಿರಣ ಬಂಗಾರಪ್ಪನವರು 2008ನಲ್ಲಿ ನಮ್ಮನ್ನ ಅಧ್ಯಕ್ಷ ಮಾಡಿದ್ರು, ಜಿಲ್ಲಾಧ್ಯಕ್ಷ. ಇವರು ಅದರಲ್ಲ, ಇವರು ವಿ ಬಣಕಾರ್ ಅವರು, ಹಿರಿಕೆರೆ MLA. ಈಗ ಅವರ ಬಂಗಾರಪ್ಪ ಅವರ ಜೊತೆಗಿದ್ವಿ ನಾವು. ಸಮಾಜವಾದಿ ಸಿದ್ಧಾಂತದ MLA ಬಂದರು ನಾವು. ಸಮಾನತೆ, ಇಕ್ವಾಲಿಟಿ. ಅದು ನೋಡಿರಿ, ನನಗೆಲ್ಲ ಸಕಲ ಕಲವಲ್ಲ ಬಂತ ನನಗೆ ಪ್ರಶಸ್ತಿ ಕೊಟ್ಟರು ಇದರಲ್ಲಿ ಇವರು. ಅದಕ್ಕೆ ಸೇಮ್ ಬಂಗಾರಪ್ಪನ ರಂಗ ನಾನು ಡ್ರೆಸ್ ಮಾಡೋದು. ಹಾಂ ಸರ್. ನೋಡ್ರಿ, ಆಮೇಲೆ ಗಾಂಧೀಜಿ ಸತ್ಯ ನೋಡಿ, ಇದು ಸತ್ಯ. ಗಾಂಧೀಜಿ ಸತ್ಯ ಹೇಳ್ತಾರೆ, ಸತ್ಯವಾಗಿನೇ ಇರೋದು. ಆಮೇಲೆ ನೋಡ್ರಿ ಡೆವಿಲ್ ದರ್ಶನ ಅಭಿಮಾನಿ ನಾವು. ದರ್ಶನ್ ಒಳ್ಳೆ ಹುಡುಗ ಅವನು. ಏನೋ ಆಗ್ಯದವ ಹಣೆ ಬರ್ದಾಗ
ಯಾವ ಒಮ್ಮೆ ಬರ್ತಾವು ಕಂಡಗ ಬಂದಾವೆ ನೋಡ್ರಿ. ಬುದ್ಧ ಬಸವ ಅಂಬೇಡ್ಕರ್ ಇದು ನೋಡ್ರಿ ನಮ್ಮ ತಾಲೂಕಿನಾಗ ಜನ ನನ್ನ ಸನ್ಮಾನ ಮಾಡಿದ್ದು. ಇದು 2008ರಾಗ ನಾನು ಸಮಾಜವಾದಿ ಇಲಾಖೆ ನಿಂತಾಗ ಇದು ಬಂಗಾರಪ್ಪರ ಭೇಟಿ ಆದಾಗ ಇದು ನನ್ನ ಸನದ್ರಿ. ನಾನು ಸರಸ್ವತಿ ಭಕ್ತ. ನನ್ನ ಜೀವನದಾಗ ಏನಾರ ಸಾಧನೆ ಮಾಡ್ಬೇಕಂದ್ರೆ ನಾನು ಸರಸ್ವತಿ ಪುತ್ರ ಅನ್ಸ್ಕೋಬೇಕು. ನಾನು ಏನು ಹೇಳ್ರಿ ಸರಸ್ವತಿ ಪುತ್ರ. ಕವಿರತ್ನ ಕಾಳಿದಾಸ ನೋಡ್ರಿ ಅಪ್ಪ ಇದು ಸರಸ್ವತಿ ಪುತ್ರ ನೋಡಿ. ನಾನು ಯಾಕೆ ಫೋಟೋ ಹಾಕ್ಯಂದ್ರೆ ಸರಸ್ವತಿ ಪುತ್ರ ಬರ್ರಿ. ಸತ್ಯ ಬಡ ದೇಶ ಕಟ್ಟಿದರು, ಸಂವಿಧಾನ ಬರೆದವರು, ಬ್ರಿಟಿಷ್ ವಿರುದ್ಧ ಹೋರಾಡಿದ ಟಿಪ್ಪು ಸುಲ್ತಾನ್ ಅವ್ರು ನೋಡ್ರಿ ಈ ದೇಶಕ್ಕಾಗಿ ಪ್ರಾಣ ಕೊಟ್ಟರು. ಆ ದೇಶಕ್ಕಾಗಿ ಪ್ರಾಣ ಕೊಟ್ಟಂತ ಇಂದಿರಾ ಗಾಂಧಿ ಇವರಿಬ್ಬರು ಕಾಕೊಂಡಂತ ಮಕ್ಕಳು ಅವರು ಇವತ್ತು ಹೋರಾಟ ಮಾಡ್ತಾರೆ. ನಾನು ಕಾಂಗ್ರೆಸ್, ನಮ್ಮ ರಕ್ತನ ಕಾಂಗ್ರೆಸ್. ಇವೆಲ್ಲ ಬುಕ್ಸ್, ಇವು ಲಾ ಬುಕ್ಸ್, ಇವೆಲ್ಲ ಕ್ರಿಮಿನಲ್ ಲಾಸು, ಸಿವಿಲ್ ಲಾಸು, ಲ್ಯಾಂಡ್ ಲಾಸು ಎಲ್ಲ ವಿಚಾರಗಳು ಇದಾಗತ್ತವೆ ನೋಡಿ. ಕ್ರಿಮಿನಲ್ ಲಾ ಪ್ರಾಕ್ಟೀಸ್, ಕ್ರಿಮಿನಲ್ ಸೈಡ್ ಹೆಚ್ಚು ಇಷ್ಟ ನನಗೆ. ಕ್ರಿಮಿನಲ್ ಕೇಸು ಅಂದ್ರೆ ಆಸಕ್ತಿ ಭಾಳ. ಸಿವಿಲ್ ಡಿಲೇ ಆಗ್ತವೆ. ಇವೆಲ್ಲ ಬುಕ್ಕುಗಳು, ಎಲ್ಲ ಬುಕ್ಕುಗಳು. ಇನ್ನೊಂದು ಲೋಡ್ ಅಲ್ಲಿ ಮನೆಯಾಗ ಅದಾವೆ, ಒಂದು ಲಾರಿ ಮೂಲೆ ಅದಾವೆ. ಇವೆಲ್ಲ ಏನು ಸರ್ ಪೇಪರ್ಸ್? ಇವೆಲ್ಲ ನಾಟಕ, ಇವು ಪೇಪರ್ ಕೇಸ್ ಮುಗಿದವು, ಕೇಸ್ ಫೈಲ್ಸ್ ಇವು ಅದಾವಲ್ಲ. ಒಂದೊಂದು ಕತೆ ಒಂದೊಂದು ಹೇಳ್ತೈತಿ. ಕೋಟಿ ಗಂಟಲೆ ಆಸ್ತಿ ಒಂದೊಂದು ಫೈಲ್ ಅವು. ಸಾವಿರಾರು ಫೈಲ್ಗಳು ಮುಗಿದವು. ಅವು ಪೆಂಡಿಂಗ್ ಅದಾವು ಫೈಲ್ಸ್ ಅಷ್ಟು. ಇವು ಪೆಂಡಿಂಗ್ ಫೈಲು. ಇನ್ನು ಅಲ್ಲಿ ಓದಕ್ಕೆ ಅಲ್ಲಿ ಸಾವಿರಾರು ಫೈಲ್ಸ್ ಮೇಲೆ ಇದಾವೆ. ನಾಟಕ ಬರ್ದವೆಲ್ಲ ಇದ್ವಲ್ಲ ಸರ್? ನಾಟಕ ಬರ್ದವೆಲ್ಲ ಇದಾವೆ. ಇದ್ರಾಗ ಸಿಸ್ಟಮ್ನಾಗ ಅದಾವೆ. ಸಿಸ್ಟಮ್ನಾಗ ನಾಟಕಗಳು ಅದಾವೆ ಬೇಕಾದಷ್ಟು ಅದಾವೆ. ನಾಟಕ ಸಿಸ್ಟಮ್ ಓಪನ್ ಮಾಡಕ್ಕೆ ಅವ್ರು ಇವ್ರಲ್ಲಿ ಟೈಪಿಸ್ಟ್ ಇಲ್ಲ. ಟೈಪಿಸ್ಟ್ ಇದ್ರೆ ಒಂದು ನಾಟಕ ಮಾಡಿ ತೋರಿಸ್ಬಿಡ್ತಿದ್ವಿ. ಬೈಕ್ ಅಂದ್ರೆ ಭಾಳ ಇಷ್ಟ ರೀ. ಮೊದಲು 2000ಕ್ಕಿಂತ ಮೊದಲು ಹೀರೋ ಹೊಂಡ ಇತ್ತು, ಆಮೇಲೆ ಬುಲೆಟ್ ಹತ್ಬೇಕಂದಿತ್ತು. ಈಗಲೂ ಹೊಡಿತೀರ ಸರ್? ಈಗ ಬಿಡ್ತಾನೆ, ಅವಾಗ ಹೋಗ್ತಾನೆ. ಬಟ್ ಹೆಚ್ಚು ಕಾರು ಯೂಸ್ ಮಾಡ್ತಾನೆ. 4 ಕಾರ್ ಅದಾವ. ಈಗ ಡಿಸೈರ್ ಇದೆ, ವೈಟ್ ಡಿಸೈರ್ ಇದೆ, ಒಂದು ರೆಡ್ ಡಿಸೈರ್ ಇದೆ, ಒಂದು ಸಿಲೋರಿಯಾ ಇದೆ, ಇನ್ನೊಂದು ಸ್ಪಾರ್ಕ್ ಇದೆ, ಚವರ್ಲೆಟ್ ಸ್ಪಾರ್ಕ್ ಇದೆ. 4 ಕಾರ್ ಇದ್ದಾವೆ. ಇನ್ನೊಂದು ಕಾರ್ ನಮ್ಮ ಮಗಳು ಇದ್ದಾರೆ, ಮೊಮ್ಮೆ ಹೇಳ್ಕೊಡ್ಲಾಗ. ಇದು ನಾಯಿ ಸರ್? ನಾಯಿ ನಮ್ಮದೇ, ಜನ್ಮ ಶಪರ್ದ ನಾಯಿ ಇದೆ. ಅದು ರಾತ್ರಿ ಎಲ್ಲ ಮನೆ ಕಾಯ್ತದೆ, ಯಾರನ್ನೂ ಬಿಡ್ಸೋಣಲ್ಲ. ಇದು 2,80,000. ಇದು ಎಲ್ಲ ಇದು ಆಫೀಸು. ಈಗ ಗೆಸ್ಟ್ ರೂಮ್ ಇದು. ಕೃಷ್ಣ ಮಹಲ್ ಅಂದ್ರೆ ನಮ್ಮ ಅಪ್ಪರ ಹೆಸರು ಇದು. ನಮ್ಮ ಅಪ್ಪರು ಓದಿಸಿ ಬೆಳೆಸಿ ನಮ್ಮ ಇದು ಮಾಡಿದ್ದಕ್ಕೆ ಕೃಷ್ಣ ಮಹಲ್ ಅಂತ ಹೇಳ್ತೀನಿ. ಕೃಷ್ಣ ಲಾ ಚೇಂಬರ್ ಅಂತ ಹೇಳ್ತೀನಿ. ಇದು ಸುಮಾಯನ್ ಕೊಡಕ್ಲಿ, ಬಾಂಬೆ ಕೊಡಲಾಗಿ ಎಲ್ಲೆಲ್ಲೇ ಮಾಡಿದೆ. ಹಿರಿಮಗಳು ಅವರೊಬ್ಬರು ಡಾಕ್ಟ್ರು, ಒಬ್ಬರು ಫಾರಿನ್ನಿದ್ದಾರೆ. ಸೊ ಕಾರಣ ಈ ಮನೆನ 2018 ಕಟ್ಟಿಸಿ ಮ್ಯಾಗಿನ ಮನೆ. ಅದು ಸುಮಾರು ಇದಾಗಿದ್ದಾರೆ. ಇದು ಗೌರಿ ಶಂಕರ್ನ 1ನೇ ಕ್ರಾಸ್. ಆಮೇಲೆ ಆ ಗಿಡ ಇವೆಲ್ಲ ಸಾಕಿದ್ದೀನಿ. ಗಿಡಗಳು, ನಿಂಬೆ ಗಿಡ, ಕರಿಬೇವು ಗಿಡ ಇದು. ಆಮೇಲೆ ಇದು ನೋಡಿದ್ರೆ ನೀರಿಲ್ಲ ಇದು ಎಲ್ಲ ಇದು ಪೂರ ದೊಡ್ಡ ಹರಿದ ಕಡೆ ಅಂಜೂರು ಗಿಡ ದೊಡ್ಡ ಹರಿದ ಕಡೆ ಬಿಟ್ರು ಬಡ್ಡಿಗೆ. ಹೇಳ್ರಿ ಸರ್, ನಿಮ್ಮ ಮೂಲತಃ ನಿಮ್ಮ ಊರು ಯಾವುದು ಅದನ್ನು ಹೇಳ್ರಿ ಸರ್. ನಿಮ್ಮ ಚಾನಲ್ ಯಾವುದು ಅಂತ ನಾನು ತಿಳ್ಕೊಬೋದಾ? ನಮಸ್ಕಾರ. ನಮ್ಮದು ಜೈ ಶಿವಾಲಿ ಕಿರಣ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ಸರ್. ಈಗ ಯೂಟ್ಯೂಬ್ ಚಾನಲ್ ಜೈ ಶಿವಾಲಿ ಕಿರಣ್ ಅಂತ ಹೇಳಿ. ಜೈ ಶಿವಾಲಿ ಕಿರಣ್. ಹೌದು ಸರ್, ಹೌದು. ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಹ್ಞೂ ಸರ್, ಚೆನ್ನಾಗಿರ್ಬೇಕು. ಒಂದು 5,000 ನಿಯರ್ ಐತೆ ಸರ್. ಹೌದಾ? ಹೌದು ಸರ್. 5,000 ಸಬ್ಸ್ಕ್ರಿಪ್ಷನ್ ಆಗಿದ್ದಾರೆ. ಹೌದು ಸರ್. ನಿಮ್ಮ ಹೆಸರು? ಕಿರಣ್ ಅಂತ ಹೇಳಿ ಸರ್. ಕಿರಣ್ ಅಂಗಡಿ. ಒಳ್ಳೇದು, ಒಳ್ಳೆ ಇನ್ನೂ ಟೀನೇಜು ಚೆನ್ನಾಗಿ ಮಾಡಬೇಕು. ಹಾಂ ಸರ್. ನೀವು ನಮ್ಮ ಆಫೀಸಿಗೆ ಬಂದು ನನ್ನ ಇಂಟರ್ವ್ಯೂ ತೊಗೊಳೋದಕ್ಕೆ ವೆಲ್ಕಮ್, ಸುಸ್ವಾಗತ ಮತ್ತು ನನ್ನ ನಮಸ್ಕಾರ. ಥ್ಯಾಂಕ್ ಯು ಸರ್. ಹೇಳಿ, ನಿಮ್ಮ ಪ್ರಶ್ನೆ ಏನು ಕೇಳಿ ಸರ್. ನೀವು ಮೂಲತಃ ನಿಮ್ದು ಯಾವ ಊರು? ಈ ಒಂದು ಸೋಷಿಯಲ್ ಮೀಡಿಯಾಕ್ಕೆ ಬರೋಕ್ಕೆ ನಿಮ್ಮ ಸ್ಫೂರ್ತಿ ಯಾರು ಅಂತ ಹೇಳಿ ಸರ್. ನಾನು ನೋಡಿ ಹರಿಹರ ತಾಲೂಕು ಉಕ್ಕಡಗಾತ್ರಿ. ಹೌದು ಸರ್. ಈಗ ರಾಣೆಬೆನ್ನೂರಿನಲ್ಲಿ ಇದ್ದೀನಿ. ನಾನು ಮನೆ ಮಾಡ್ಕೊಂಡು ಇಲ್ಲೇ ಇದ್ದೀನಿ. ನಮ್ಮ ಜಮೀನು ರೈತ ಕುಟುಂಬ. ಮೊದಲು ನಮ್ಮ ಅಜ್ಜವರು ನೇಕಾರರು, ಆಮೇಲೆ ನಮ್ಮ ಅಪ್ಪರು ನೇಗಿ ಬಿಟ್ಟು ಜಮೀನು ತೊಗೊಂಡು, ನಮ್ಮ ಅಜ್ಜರ ಜಮೀನು ತೊಗೊಂಡಿದ್ರು. ಜಮೀನು ನಮ್ಮ ಅಜ್ಜರ ತೀರ್ಕೊಂಡು 18 ಎಕರೆ ಜಮೀನು. ನಮ್ಮಪ್ಪರು ಹಿಡಿದು 45 ಎಕರೆ ಜಮೀನು ಮಾಡಿದರು. ಆಮೇಲೆ ನಾವು ರೈತ ಕುಟುಂಬದಲ್ಲಿ ಇದ್ಕೊಂಡು ಓದ್ಕೊಂಡು ರಜೆ ಇದ್ದಾಗೆಲ್ಲ ರೈತರ ಕೆಲಸ ಮಾಡಿ, ದನ ಕಾದು, ಸಗಣಿ ಎತ್ತಿ, ರೈತರ ಕೆಲಸ ಎಲ್ಲ ಮಾಡಿ ಓದ್ಕೊಂತ, ಅದ್ರಾಗ ಜೊತೆಗೆ ಓದ್ಕೊಂತ ನಾವು SSLC ತುಮ್ಮಿನಕಟ್ಟಿಯಲ್ಲಿ ಮುಗಿಸಿದೆ. ನಡಿಗೆ ನಡ್ಕೊಂಡು ಹೋಗ್ಬೇಕು. ನಮ್ಮೂರಲ್ಲಿ ಹೈಸ್ಕೂಲ್ ಇದ್ದಿಲ್ಲ. ಉಕ್ಕಡಗಾತ್ರಿಗೂ ತುಮ್ಮಿನಕಟ್ಟಿಗೂ 6 ಕಿಲೋಮೀಟ್ರು.
ನಡ್ಕೊಂಡು ಹೋಗಿ ಬಂದು ದಿನಾಲು ನಡ್ಕೊಂಡು ಹೋಗಿ ಬಂದು ಬರಿಗಾಲಿನಿಂದ ಓದಿ ಹೈಯರ್ ಸೆಕೆಂಡ್ ಕ್ಲಾಸ್ನಲ್ಲಿ SLC ಪಾಸ್ ಆದೆ. ಆನಂತರ ರಾಣೆಬೆನ್ನೂರು RTS ಕಾಲೇಜಿನಲ್ಲಿ ಡಿಗ್ರಿ ಮುಗಿಸಿದೆ, ಎಕನಾಮಿಕ್ಸ್ ಮೇಜರ್. ಆಮೇಲೆ ಧಾರವಾಡಕ್ಕೆ ಹೋದೆ, LLB ಕಾಲೇಜ್ ಮುಗಿಸಿದೆ. LLB ಮುಗಿಸಿ ನಾನು ಲಾಯರ್ ಆದೆ. ಮುಕ್ಕಡಗಾತ್ರಿ ನಮ್ಮ ಹುಟ್ಟೂರು, ಹರಿಹರ ತಾಲೂಕು, ದಾವಣಗೆರೆ ಜಿಲ್ಲಾ. ಮೊದಲು ಚಿತ್ರದುರ್ಗ ಜಿಲ್ಲೆ ಇತ್ತು, ಕರಬಸಜ್ಜನ ಗುಡಿ ಇದೆ ಅಲ್ರಿ, ಹೌದೌದು. ನಮ್ಮೂರಾಗ ಇರೋದು. ನಮ್ಮ ಮನೆಯಲ್ಲೂ ಗದ್ದಿಗೆ ಇದೆ. ಹೌದನ್ರಿ? ನಮ್ಮ ಮನೆಯಲ್ಲೂ ಅಜ್ಜನ ಗದ್ದಿಗೆ ಇದೆ, ನಮ್ಮದು ಅಜ್ಜರ ಮಂತ್ಯಾನ. ಹೌದು. ಕುಟುಂಬದ ಬಗ್ಗೆ ಹೇಳಿ ಸರ್. ಹೆಚ್ಚು ನಾವು ಸೋಷಿಯಲ್ ಮೀಡಿಯಾದಲ್ಲಿ ಹೆಂಡತಿ ಮಕ್ಕಳು ಯಾವ ನಾವು ಏನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಅಕ್ಕ ತಂಗಿಯರಿದ್ದಾರೆ, ಅಣ್ಣ ತಮ್ಮರಿದ್ದಾರೆ, ನಿಮ್ಮ ಖಾನ್ದಾನ್ ಇದೆ, ದೊಡ್ಡ ಮಂತ್ಯಾನ ನಮ್ಮದು. ಹಾಂ ಸರ್. ನೂರಾರು ಜನ ಇದ್ದು ಮಂತ್ಯಾನ ನಮ್ಮದು. ಹಿಂಗಾಗಿ ಖಾನ್ದಾನನ್ನು ನಾನು ಮಂದಿತನವನ್ನು ಇಲ್ಲಿ ಇದರಲ್ಲಿ ತರಕ್ಕೆ ಇಚ್ಛೆ ಪಡಲ್ಲ. ನಾನೊಬ್ಬನೇ, ಯಾರಾದರೂ ಹೊಗಳಿದ್ರೆ ನನ್ನ ಹೊಗಳಬೇಕು, ಬೈದರೂ ನನ್ನೇ ಬೈಬೇಕು. ಹೀಗೆ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ನಲ್ಲಿ ಕಾಮೆಂಟ್ ಮಾಡೋರಿಗೆ ಹರಿಯಾಯ್ತೀರಿ, ಯಾಕೆ ಸರ್ ಆ ರೀತಿ ಯಾಕೆ ಮಾಡ್ತೀರಾ ಅಂತ? ಕಾಮೆಂಟು ವಾಸ್ತವಕ್ಕೆ ಹತ್ತಿರ ಇರಬೇಕು. ಸುಮ್ಮನೆ ನಾನು ನೋಡಿರಾಗೋದಲ್ಲ, ಒಬ್ಬರು ಬೆಳೀತಾರೆ ಅಂದರೆ ಸುಮ್ಮನೆ ಕಾಮೆಂಟ್ ಮಾಡೋದಲ್ಲ. ಈಗ ನಾನು ಕಾಮೆಂಟ್ ಮಾಡ್ತೀನಿ, ಕೆಲವೊಂದು ರಾಜಕಾರಣಿಗಳನ್ನು ಕಾಮೆಂಟ್ ಮಾಡ್ತೀನಿ, ಪಕ್ಷಾತೀತವಾಗಿಯೂ ಕಾಮೆಂಟ್ ಮಾಡ್ತೀನಿ. ಅವರು ಮಾತಾಡುವ ಮಾತುಗಳು ನಾಲಿಗೆ ಹಿಡಿತಾ ಇರಬೇಕು, ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು. ಬಡವರ ಬಗ್ಗೆ, ಒಂದು ಧರ್ಮದ ಬಗ್ಗೆ ಕೀಳಾಗಿ ಯಾರೂ ಮಾತಾಡಬಾರ್ದು, ಯಾವ ಧರ್ಮರೇ ಇರಲಿ. ನಮ್ಮ ಹಿಂದೂ ಧರ್ಮದ ಬಗ್ಗೆ ಇನ್ನೊಬ್ಬರು ಮಾತಾಡಬಾರ್ದು, ಅವ್ರ ಧರ್ಮದ ಬಗ್ಗೆ ಕೀಳಾಗಿ ನಾವು ಮಾತಾಡಬಾರ್ದು. ಇದು ನಮ್ಮ ಭಾರತ. ಭಾರತೀಯರು ಅಂದರೆ ಒಂದು ಧರ್ಮ, ಇದು ಭಾರತೀಯರು ಅಂದರೆ ಒಂದು ಜಾತಿ. ನಾವು ಭಾರತೀಯರು ಅನ್ನೋ ಒಂದು ಭಾರತ ಮಾತೆಯ ಕೆಳಗೆ ಈ ನೆಲದಲ್ಲಿ ಹುಟ್ಟಿದವರೆಲ್ಲರೂ ಭಾರತೀಯರು. ಆದ್ದರಿಂದ ಈ ಧರ್ಮವನ್ನು ಇಟ್ಕೊಂಡು ಇದರಲ್ಲಿ ಎರಡು ಕ್ಲಾಸು. ಒಂದು ದುರ್ಜನರು, ಏನು ಕ್ರಿಮಿನಲ್ಸು, ಇನ್ನು ಸತ್ಯವಂತರು, ಪ್ರಾಮಾಣಿಕರು, ದೇಶಭಕ್ತರು. ದೇಶಭಕ್ತರು ಅಂದರೆ ಯಾರು? ದುಡಿದು ತಿಂದು ಈ ದೇಶ, ಈ ನೆಲಕ್ಕಾಗಿ ಏನು ಯುದ್ಧ ಮಾಡಿದರೆ ದೇಶಭಕ್ತರಲ್ಲ. ದುಡಿ ತಿನ್ನೋ ರೈತನೂ ಸಹಿತ ದೇಶಭಕ್ತನೇ, ಕುಶಲಕರ್ಮಿನೂ ದೇಶಭಕ್ತನೇ, ನೇಕಾರನೂ ದೇಶಭಕ್ತನೇ, ಒಬ್ಬ ಮೀನುಗಾರನೂ ದೇಶಭಕ್ತನೇ. ಬಸವಣ್ಣವ್ರು ಏನು ಹೇಳಿದ್ದಾರೆ? ಕಾಯಕವೇ ಕೈಲಾಸ. ಯಾರು ಕಾಯಕ ಮಾಡಿ ದುಡ್ಡು ತಿಂತಾರೆ ಅವರೆಲ್ಲರೂ ದೇಶಭಕ್ತರೇ. ಆದ್ದರಿಂದ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇರಬೇಕು. ಆದ್ದರಿಂದ ಈ ಕೆಟ್ಟ ಕಾಮೆಂಟ್ ಮಾಡಿದರೆ, ಸುಮ್ಮನೆ ಉಪಯೋಗ ಇಲ್ದವು, ಅಸಹ್ಯ, ಅಸಂಬದ್ಧ ಕಾಮೆಂಟ್ ಮಾಡಿದ್ರಿಗೆ ನಾನು ಬೈತೀನಿ, ಮೂಲಾಜಿಲ್ದು ಬೈತೀನಿ. ಹೌದು, ಅವ್ರು ನನಗೇನಾರು ಬೈಕಳ, ಐ ಡೋಂಟ್ ಕೇರ್. ಅವ್ರು ಯಾರು ಏನು ಬೈದ್ರು ನನ್ನ ತಲೆ ಒಳಗೆ ಹೋಗೋದಲ್ಲ, ಪ್ರವೇಶ ಮಾಡಲ್ಲ, ನಾ ಮನಸ್ಸಿಗೂ ಹಚ್ಕೊಳಲ್ಲ. ಅವ್ರು ಬೈಯೋದು ಅಷ್ಟೇ, ಗ್ವಾಡಿ ಇತ್ತು ಅಂತ ಉಗಳೋದು ಅಷ್ಟೇ. ಆಮೇಲೆ ಸರ್, ಐ ಡೋಂಟ್ ಕೇರ್. ನನಗೆ ಬೈಯರಿಗೆ ಏನು ಯಾಕೆ ಬೈತಾರ ಅಂದರೆ ಅವರಿಗೆ ಉರಿ ಬಿದ್ದಿರ್ತತಿ. ಹಾಗೆ ಒಬ್ಬ ಭ್ರಷ್ಟರ ಬಗ್ಗೆ ನೀವು ಒಂದು ಇದನ್ನು ಮಾಡಿರಿ, ಭ್ರಷ್ಟರ ಬಗ್ಗೆ ಒಂದು ಲೇಖನ ಮಾಡಿರಿ, ನೀವು ಯೂಟ್ಯೂಬ್ನೇ ಹಾಕಿರಿ, ನಿಮಗೆ ಬೈಯಕ್ಕೆ ಚಾಲೂ ಮಾಡ್ತಾರೆ. ಹಾಗೆ ಕೆಟ್ಟರಿಗೆ ಬೈಯಂಗಿಲ್ಲ, ಹಂಗೆ ಸಮಾಜ ಇದು. ಅದಕ್ಕೆ ನಾವೇನು ಮಾಡ್ತೀವಿ? ಚಲೋರು ನೋಗೊಳ್ತೀವಿ, ಕೆಟ್ಟರನ್ನು ಬೈತೀವಿ. ವಾಜಪೇಯಿ ಅವರು ಅದಾರೆ, ದೊಡ್ಡ ರಾಜಕೀಯ ಮುತ್ಸದ್ದಿ, ಅವರು ಭ್ರಷ್ಟರಲ್ಲ, ಏನಲ್ಲ, ಒಳ್ಳೆ ದೇಶಭಕ್ತರವರು. ಆಮೇಲೆ ಅವ್ರಿಗೆ ಯಾಕೆ ನಾನು ಕೆಟ್ಟರು ಅನ್ನಲಿ? ಅವ್ರು ಒಳ್ಳೆಯರು ಅಂತಾನೆ, ಒಳ್ಳೆಯರು ಅಂತಾನೆ. ಇವರು ಲಾಲ್ ಕೃಷ್ಣ ಅದ್ವಾನಿ ಅವ್ರು ಒಳ್ಳೆಯರು ಅಂತಾನೆ. ಬಿ ಜೆ ಪಿಗೆ ಒಳ್ಳೆಯರು ಭಾಳ ಮಂದಿ ಇದ್ದಾರೆ. ಹಾಗಂತ ನಾನು ಒಳ್ಳೆಯರು ಅನ್ಬೇಕು, ಕೆಟ್ಟರು ಅನ್ಬೇಕು. ಇದು ನನ್ನ ಸಿದ್ಧಾಂತ. ನನಗೆ ಬೈದ್ರೆ ನಾನು ತಿಳಿ ಕೆಟ್ಟು ಹೇಳ್ರಿ ಸರ್, ಬೈಲಿಲ್ಲ. ಹಾಂ ಸರ್, ಅವ್ರಿಗೆ ಆಗೋದೆಲ್ಲ ಬೈತಕ್ಕೆ ಅಂತಾರೆ. ಅವ್ರ ಪ್ರಕೃತಿನ ಹೆಂಗೆ, ಈಗ ಅವರು ಬೆಳೆಯೋದಲ್ಲ ಅಷ್ಟೇ, ಅವ್ರನ್ನಲ್ಲೇ ಇಡ್ಬೇಕು. ಈಗ ಸರ್ ನಿಮ್ಮನ್ನ ಟ್ರೋಲ್ ಮಾಡ್ತಾರೆ ಸರ್, ಏನೇನೋ ಒಂಥರ ಟ್ರೋಲ್ ಮಾಡ್ತಾರೆ, ನಾಗೆ ಆಗೋಗಿ ಏನೆಲ್ಲ ಈ ಥರ ಬೈತಾರೆ. ನಿಮಗೇನು ಅನಿಸುತ್ತಾರೆ ಇದನ್ನೆಲ್ಲ ನೋಡಿ? ನನಗೇನು ಅನಿಸಲ್ಲ. ಅವ್ರ ಮಟ್ಟ ಭಾಳ ಕೀಳ್ಮಟ್ಟದಾಗ ಅದಾರ ಅಂತ.